ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾನು ಇವತ್ತೊಂದು ನ್ಯೂ ರೆಸಿಪಿ ಜೊತೆ ಬಂದಿದ್ದೀನಿ. ಅದ್ಯಾವ ರೆಸಿಪಿ ಅಂದರೆ ಚಾಕ್ಲೇಟ್ಸು, ಟೈಪ್ಸ್ ಆಫ್ ಚಾಕ್ಲೇಟ್ಸು, ಡಾರ್ಕ್ ಚಾಕ್ಲೇಟ್ಸ್ ಮಾಡ್ಬೋದು ಮನೆಯಲ್ಲೇ. ಸೊ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಥರ ಚಾಕ್ಲೇಟ್ಸ್ನ ನಾವು ಸೆಲೆಬ್ರೇಷನ್ಸ್ ಇರುವಾಗ ಹೊರಗಡೆ ತಂದು ಬೇರೆಯವರಿಗೆ ಕೊಡೋದಕ್ಕಿಂತ ನಾವೇ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಾಕ್ಲೇಟ್ಸ್ನ ಹೇಗೆ ಮಾಡ್ಕೊಳ್ಳೋದಂತ ವಯಸ್ಸಿರಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲರೂ ಹೆಂಗಿದ್ದೀರಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು ನಿಮಗೆ ಮನೆಯಲ್ಲೇ ಕುಕಿಂಗ್ ಚಾಕ್ಲೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೀವು ಸೆಲೆಬ್ರೇಷನ್ ಟೈಮಲ್ಲೆಲ್ಲ ಮಾಡ್ಕೊಳ್ಬೋದು. ಇವಾಗ ಬನ್ನಿ, ನಾನು ನಿಮ್ಮೆಲ್ರಿಗೂ ಚಾಕ್ಲೇಟ್ ಹೇಳ್ತೀನಿ. ನಾನು ಇವಾಗ ಒಂದು ಪಾತ್ರೆಯಲ್ಲಿ ತಗೊಂಡು ನೀರು ಇಟ್ಕೊಂಡಿದ್ದೀನಿ. ಇವಾಗ ಡಬಲ್ ಬಾಯ್ಲಿಂಗ್ ಮಾಡಿಕೊಂಡು ನಾನು ಚಾಕ್ಲೇಟ್ಸ್ನ ಮೆಲ್ಟ್ ಮಾಡ್ಕೊಂಡು ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ಳೋದಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಇದನ್ನು ಸಿಲಿಕಾನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಸಿಲಿಕಾನ್ ಬೌಲ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಟೀಲ್ ಬೌಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಚಾಕ್ಲೇಟ್ ಮೆಲ್ಟ್ ಆಗೋ ಗ್ಯಾಪಲ್ಲಿ ನಾವು ಡ್ರೈ ಫ್ರೂಟ್ಸ್ ತೊಗೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಚಾಕ್ಲೇಟ್ ಮೋಲ್ಸಿಗೆ ಹಾಕೋಣ. ನಾವು ಮಾಡ್ತಿರೋದು ಡ್ರೈ ಫ್ರೂಟ್ ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗಿದೆ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಅದೇ ಚಾಕ್ಲೇಟ್ ಮೋಲ್ಡಲ್ಲಿ ನಾವು ಚಾಕ್ಲೇಟ್ಸ್ನ ಹಾಕ್ತಾಯಿದ್ದೀವಿ. ಏನು ಮೆಲ್ಟೆಡ್ ಚಾಕ್ಲೇಟ್ ಇದೆ ಅದನ್ನು ಒಂದು ಮೌಲ್ಡ್ ತೊಗೊಂಡು ಚಾಕ್ಲೇಟ್ ಮೌಲ್ಡ್ಸ್ನ ಹಾಕ್ಕೊಂಡು ಹೋಗಬೇಕು. ನೀವು ನೋಡ್ತಿರ್ಬೋದು ಇವರಿಬ್ಬರು ಕೂಡ ಕಾಂಪಿಟೇಷನ್ ಮೇಲ್ಗಡೆ ಆಗ್ತಾಯಿದ್ದಾರೆ, ನಾನು ಹಾಕ್ತೀನಿ ಅಂತ. ಸೊ ನಾವು ಏನು ಹಾಕ್ಕೊಂಡಿದ್ದೀವಿ ಚಾಕ್ಲೇಟ್ನ ಅದ್ರ ಮೇಲ್ಗಡೆ ಎಲ್ಲ ತೆಗೆದುಬಿಟ್ಟು ಅದು ನೀಟಾಗಿ ನೋಡ್ತಿರ್ಬೋದು. ನೀವು ತೆಗಿತಾ ಇದ್ದೇನೆ ಪೂರ್ವಿ. ಸೊ ಇವಾಗ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನು 2 ನಿಮಿಷ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಸೊ ಫ್ರಿಜ್ಜಲ್ಲಿ ತೊಗೊಂಡು 2 ನಿಮಿಷದ ಕಾಲ ಇದು ಫ್ರೀಸ್ ಆಗೋಷ್ಟೊತ್ತಿಗೆ ನಾವು ಮತ್ತೆ ಒಂದು ಚಾಕ್ಲೇಟ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಡೇಟ್ಸ್ ಇದೆ, ಡೇಟ್ಸ್ ತೊಗೊಂಡು ಅದನ್ನು ಓಪನ್ ಮಾಡಿಕೊಂಡು ಅದ್ರ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಅದರೊಳಗಡೆ ನಾವು ಆಲ್ಮಂಡ್ಸ್ನ ಸ್ಟಫ್ ಮಾಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಇವರಿಬ್ಬರು ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಈ ಥರ ಮನೇಲೇ ಮಾಡ್ಕೊಳ್ಬೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಮಕ್ಕಳಿಗೊಂದು ಆ್ಯಕ್ಟಿವಿಟಿ ಅಂತಲೂ ಆಗ್ಬೋದಲ್ವಾ. ಸೊ ಅವ್ರದ್ದು ಸ್ನ್ಯಾಕ್ಸ್ ಅವರೇ ಮಾಡ್ಕೊಳ್ಬೋದು. ಇದು ಹೋಮ್ ಮೇಡ್ ಸ್ನ್ಯಾಕ್ಸ್ ಆಗಿಯೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಸೆಲೆಬ್ರೇಷನ್ ಟೈಮಲ್ಲೂ ಕೊಡ್ಬೋದು. ಸೊ ನೀವು ನೋಡ್ತಿರ್ಬೋದು ಈಗ ಮೆಲ್ಟೆಡ್ ಚಾಕ್ಲೇಟ್ ಏನಿದೆ ಅದೇ ಚಾಕ್ಲೇಟಲ್ಲಿ ನಾವೇನು ಆಲ್ಮಂಡ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ವಿ ಡೇಟ್ಸಲ್ಲಿ ಸ್ಟಫ್ ಮಾಡಿ ಅದನ್ನು ಚಾಕ್ಲೇಟ್ನಲ್ಲಿ ಡಿಪ್ ಮಾಡಿ ತೆಗೆದುಬಿಟ್ಟು ಒಂದು ಬಟರ್ ಶೀಟ್ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಇಬ್ಬರು ಕೂಡ ನಾನು ಒಂದು ನೀನು ಒಂದು ಡಿವೈಡ್ ಮಾಡ್ಕೊಂಡಿದ್ದಾರೆ ಅವರು, ಒಂದು 5 ಹಾಗೆ. ಸೊ ಹಂಗೆ ಒಬ್ಬರಿಂದ ಒಬ್ಬರು ಆದಮೇಲೆ ಒಬ್ಬರು ತೆಗೆದು ಅವರು ಬಟರ್ ಶೀಟ್ ಮೇಲೆ ಹಾಕ್ತಾಯಿದ್ದಾರೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಹೊರಗಡೆಯಿಂದ ತಂದು ಚಾಕ್ಲೇಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಅದು ಹೆಲ್ದಿ ಕೂಡ ಇರಲ್ಲ, ಸೇಫ್ ಕೂಡ ಇರಲ್ಲ ಅಂತಲೇ ಹೇಳ್ಬೋದು. ನಾವು ಈ ಥರ ಮನೇಲೇ ಮಾಡಿಕೊಂಡು ಇದನ್ನು ಅಷ್ಟೇ ಬಟರ್ ಶೀಟ್ ಮೇಲೆ ಏನು ಸ್ಪ್ರೆಡ್ ಮಾಡ್ತಿದ್ದಾರೆ ಅದನ್ನು ತೆಗೆದುಬಿಟ್ಟು ಮತ್ತೆ 2 ನಿಮಿಷ ಫ್ರೀಸ್ ಆಗೋಕೆ ಇಡ್ತೀನಿ. ಅದೇ ಗ್ಯಾಪಲ್ಲಿ ನಾವು ಮುಂಚೆ ಏನು ಚಾಕ್ಲೇಟ್ಸ್ ಮಾಡಿಟ್ಟಿದ್ವಿ ಫ್ರಿಜ್ಜಲ್ಲಿ 2 ನಿಮಿಷ ಆದಮೇಲೆ ತೆಗೆದಿದ್ದೀವಿ. ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನೀನು 5 ನಾನು 5 ಅಂತ. ಸೊ ಅದೇ ರೀತಿ ಅವರು ತೆಗೆದು ಇಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಒಂದು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಟಿದ್ದೆ, ಅದು ಒಂದು ಸ್ವಲ್ಪ ಗಟ್ಟಿ ಆಗಿಬಿಡ್ತು. ನನಗೆ ಮೆಲ್ಟ್ ಮಾಡುವಾಗ ಈ ಥರ ಚಾಕ್ಲೇಟ್ ಮೌಲ್ಡಿಗೆ ಸ್ಪ್ರೆಡ್ ಮಾಡೋಕ್ಕಾಗಲಿಲ್ಲ. ಸೊ ಇವರಿಬ್ಬರು ಥಿಂಕ್ ಮಾಡಿರೋದು ಅದು. ಆ್ಯಕ್ಚುಲಿ ಇವರಿಬ್ಬರದೇ ಐಡಿಯಾ, ನಂದೇನಲ್ಲ. ಇದರಲ್ಲಿ ಒಂದು ಚಾಕ್ಲೇಟ್ಸ್ ಮಾಡೋಣ ಮಮ್ಮಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ನಾವೇನು ಮೆಲ್ಟ್ ಮಾಡಿರೋ ಚಾಕ್ಲೇಟ್ಸ್ನ ಗಟ್ಟಿ ಆಗಿತ್ತದು, ನಾವು ಇದನ್ನು 2 ಮಿನಿಟ್ಸ್ ಅಷ್ಟೇ ಮೆಲ್ಟ್ ಮಾಡ್ಕೊಳ್ಬೇಕು, ಬಾಯ್ಲಿಂಗ್ ಮಾಡಬೇಕು ಡಬಲ್ ಬಾಯ್ಲಿಂಗಲ್ಲಿ. 2 ಮಿನಿಟ್ಸ್ಗಿಂತ ಜಾಸ್ತಿ ಮಾಡಿದರೆ ಅದು ಚೆನ್ನಾಗಿ ಅನಿಸಲ್ಲ, ಅಂದರೆ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಸೊ ಈ ಚಾಕ್ಲೇಟ್ಸ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾಯಿದ್ರು. ಇವಾಗ ನಾವು ಇದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕಟ್ಟಾಗ್ತಾ ಇಲ್ಲ, ಏನೂ ಇಲ್ಲ. ಅದ್ರ ಮಧ್ಯೆ ನಾವು ಪಂಪ್ಕಿನ್ ಸೀಡ್ಸು, ಆಲ್ಮಂಡ್ಸು ಮತ್ತು ಕೆಲವೊಂದು ಗೋಡಂಬಿಗಳೆಲ್ಲ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬರ್ತಾಯಿತ್ತು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇವರಿಗೂ ಇಷ್ಟ ಆಯಿತು, ಮನೆಯವರಿಗೆಲ್ಲರಿಗೂ ಇಷ್ಟ ಆಯಿತು. ಸೊ ಇವಾಗ ನೋಡ್ತಿರ್ಬೋದು ನೀವು, ನಾನು ಮತ್ತೆ ಡೇಟ್ಸ್ದು ಒಂದು ಚಾಕ್ಲೇಟು ಫ್ರೀಸ್ ಮಾಡೋಕ್ಕಿಟ್ಟಿದ್ನಲ್ಲ, ಸೊ ಅದನ್ನು ತೆಗಿತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಒಂದು 2 ಮಿನಿಟ್ಸ್ ಅಷ್ಟೇ ಫ್ರೀಸ್ ಮಾಡಬೇಕು, ಜಾಸ್ತಿ ಏನು ಫ್ರೀಸ್ ಮಾಡೋದು ಬೇಡ. 2 ಮಿನಿಟ್ಸ್ ಫ್ರೀಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಅಷ್ಟೇ ಒಂದು 8, 9 ಅಷ್ಟೇ. ಇವಾಗ ಇವರಿಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದೀನಿ. ಸೊ ಅವರಿಬ್ರು ಅವರೇ ಡಿವೈಡ್ ಮಾಡಿಕೊಂಡು ಅವರೇ ಇಂಟ್ರೆಸ್ಟ್ ತೋರಿಸಿದ್ದಾರೆ. ನಾನು ಮಾಡ್ತೀನಿ ನೀನು ಮಾಡು, ನೀನು ಮಾಡ್ತೀನಿ ನಾನು ಮಾಡು ಅಂತ. ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಅವರಿಗೊಂದು ಆ್ಯಕ್ಟಿವಿಟಿ ಅನ್ನೋ ಥರ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಮಾಡಿಸ್ದೆ. ನೀವು ನೋಡ್ತಿರ್ಬೋದು ಇವಾಗ 2 ಚಾಕ್ಲೇಟ್ಸಿಂದ ನಾವು ಒಂದು 20 ಅಷ್ಟು ಚಾಕ್ಲೇಟ್ಸ್ ಮಾಡ್ಕೊಂಡಿದ್ದೀವಿ. ಅದು ಬಂದುಬಿಟ್ಟು ಶೇಪ್ಸ್, ಅದು ಕೆಲವೊಂದು. ಇದು ಬಂದುಬಿಟ್ಟು ಡೇಟ್ಸ್ದಷ್ಟೇ, ಜಸ್ಟು ಮೆಲ್ಟ್ ಮಾಡಿ ಚಾಕ್ಲೇಟ್ನ
ಡೇಟ್ಸ್ ಮತ್ತು ಆಲ್ಮಂಡ್ ಸ್ಟಫ್ ಏನಿತ್ತು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಇಡಬೇಕಾಗುತ್ತೆ. ನೋಡಿ ಇವಾಗ ನೋಡ್ತಿರ್ಬೋದು ನೀವು ಚಾಕ್ಲೇಟ್ಸ್‌ನ. ಅವರೇ ಇದನ್ನು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಅವರೇ ಇದನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು. ತಿನ್ನಬೇಕಾದ್ರೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಹಿಂದೆ ಹೇಳ್ದಂಗೆ ಚಾಕ್ಲೇಟ್‌ನ ಡಬಲ್ ಮಾಡುವಾಗ ಗಟ್ಟಿ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡೆ ಅಯ್ಯೋ ವೇಸ್ಟ್ ಆಗಿಬಿಡುತ್ತೇನೋ ಏನು ಮಾಡೋದು ಅಂತ. ಇವಾಗ ನೋಡಿ ಅವರಿಬ್ಬರು ಅದನ್ನು ಉಂಡೆ ಮಾಡ್ಕೊಳ್ತಾ ಇದ್ದಾರೆ. ಉಂಡೆ ಮಾಡಿಕೊಂಡು ಅದರಲ್ಲಿ ಆಲ್ಮಂಡ್‌ನ ಇದು ಕ್ಯಾಶ್ಯೂಸ್‌ನ ಸ್ಟಫ್ ಮಾಡ್ತಿದ್ದಾರೆ. ಸ್ಟಫ್ ಮಾಡಿಬಿಟ್ಟು ಮತ್ತು ಅದು ನೋಡ್ತಿರ್ಬೋದು ನೀವು ಸ್ಟಫ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಐಡಿಯಾ ಇವ್ರದ್ದೇ ಆಗಿರುತ್ತೆ. ಮಕ್ಕಳು ನೋಡಿ ಏನಾದರೂ ಒಂದು ಮಾಡಬೇಕಂತ ಹೋದಾಗ ಅವ್ರದ್ದೇ ಆದ ಕ್ರಿಯೇಟಿವಿಟೀಸು ಇರುತ್ತೆ. ಸೊ ಅದಕ್ಕೆ ನಾವು ಅಂದ್ಕೊಳ್ತೀವಿ ಈಗ ನಾನು ಅಂದ್ಕೊಂಡೆ ಇದನ್ನು ಏನು ಮಾಡೋದು, ವೇಸ್ಟ್ ಆಗುತ್ತಲ್ಲ, ಹಂಗೆ ತಿನ್ನೋಕೆ ಕೊಟ್ಬಿಡೋಣ ಅಂತ. ಬಟ್ ಪೂರ್ವಿ ಮತ್ತು ವೈಸಿರಿ ಬಂದುಬಿಟ್ಟು ಇಲ್ಲ ನಾವು ಒಂದು ಐಡಿಯಾ ಮಾಡಿದ್ದೀವಿ, ಆಲ್ಮಂಡ್ನ ಸ್ಟಫ್ ಮಾಡೋಣ, ಸ್ಟಫ್ ಮಾಡಿಬಿಟ್ಟು ಅದರಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ಪ್ರಕಾರನೇ ಅವರು ಮಾಡ್ತಾಯಿದ್ದಾರೆ. ಈ ಥರ ಉಂಡೆ ಮಾಡ್ಕೊಳ್ಬೇಕು, ಅದು ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು ಈ ಥರ ಉಂಡೆ ಮಾಡಿಕೊಂಡು ಅದರಲ್ಲಿ ಆಲ್ಮಂಡ್ನ ಸ್ಟಫ್ ಮಾಡಬೇಕು. ಸ್ವಲ್ಪ ಮಧ್ಯದಲ್ಲಿ ಸ್ಟಫ್ ಮಾಡಿಬಿಟ್ಟು ಅದನ್ನು ರೌಂಡ್ ಮಾಡಿದರೆ ಅದು ಒಂದು ಟೈಪ್ ಆಫ್ ಚಾಕ್ಲೇಟ್ ಥರನೇ ಅನಿಸುತ್ತೆ. ಹೆಲ್ದಿ ಕೂಡ ಇರುತ್ತೆ, ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ನಮಗೇನು ಅನ್ಹೆಲ್ದಿ ಫೀಲ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಅವರೇ ಮಾಡ್ತಿದ್ದಾರೆ. ಅವ್ರನ್ನೇ ಮಾಡಲಿ ಅಂತ ನಾನು ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು ನೀವು ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಮಕ್ಕಳಿಗೆ ಕುಕ್ಕಿಂಗಲ್ಲಿನೂ ಇಂಟ್ರೆಸ್ಟ್ ಇರುತ್ತೆ. ಕೆಲವೊಂದು ಸಲ ನಾವು ಎಲ್ಲದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಅಂತಲೇ ಟೈಮ್ ಕೊಟ್ಟು ನಾವು ಮಾಡಿಸೋದ್ರಿಂದ ಅವರಿಗೂ ಇನ್ ಫ್ಯೂಚರ್ ಎಲ್ಲಾದರೂ ಅಲೋನಾಗಿ ಹೋಗಿ ಓದಬೇಕು ಇರಬೇಕಾಗಿರೋಂಥ ಸಂದರ್ಭದಲ್ಲಿ ಏನಾದರೂ ಮಾಡ್ಕೊಳ್ಬೋದು. ಪೂರ್ವಿ ಬಂದುಬಿಟ್ಟು ಕೆಲವೊಂದು ಸಲ ಕಾಫಿ, ಟೀ, ಜ್ಯೂಸ್ ಎಲ್ಲ ಮಾಡಿಕೊಡ್ತಾ ಇರ್ತಾನೆ. ಅವನಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಅವಾಗವಾಗ ಅವನ ಹತ್ರ ಮಾಡಿಸ್ತಾ ಇರ್ತೀನಿ. ಸೊ ನನಗೆ ಯಾವಾಗಲೂ ಹೇಳ್ತಾ ಇದ್ದ, ನಾನು ಮಾಡ್ತಾ ಇರ್ತೀನಿ, ನೀವು ನೋಡಿದ್ರೆ ನನಗೆ ಯಾವಾಗಲೂ ನನಗೆ ಇದನ್ನೇ ಮಾಡಲ್ಲ ನೀವು, ವೀಡಿಯೋಸ್ ಎಲ್ಲ ಮಾಡಲ್ಲ ಅಂತ. ಸೊ ಅದಕ್ಕೆ ವಯಸ್ಸಿನೂ ಬಂದಿದ್ಲಲ್ಲ, ಸೊ ಅವಳ ಜೊತೆಗೆ ಒಂದು ವೀಡಿಯೋನೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಇಬ್ಬರು ಕಾಂಪಿಟೇಷನ್ನು. ನಾನು ಮಾಡ್ತೀನಿ, ಅವಳು ಮಾಡಿದರೆ ನಾನು ಮಾಡಬೇಕು, ನನಗೆ ಮಾತ್ರ ಕೊಡಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದ. ಸೊ ಅದಕ್ಕೆ ಇಬ್ಬರು ಮಾಡಿ ಅಂತ ಬಿಟ್ಬಿಟ್ಟಿದ್ದೆ ನಾನು. ನೋಡಿ ಅವ್ರದ್ದು ಇಂಟ್ರೆಸ್ಟ್ ಎಷ್ಟು ಇದೆ ಅಂತ. ನಾವು ಕುಕ್ಕಿಂಗ್ ಮಾಡಬೇಕಾ ಅನ್ನೋ ಥರ ಇರುತ್ತೆ. ಈಗ ವೈಟ್ ಚಾಕ್ಲೇಟ್ನ ತೊಗೊಂಡು ಸೇಮ್ ಡಬಲ್ ಬಾಯ್ಲ್ ಮೆಥಡಲ್ಲಿ ಅದನ್ನು ಕೂಡ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕೋಟಿಂಗ್ ಇರಲಿ, ಡಿಫ್ರೆಂಟಾಗಿ ಡಬಲ್ ಕಲರ್ ಕಾಣಿಸುತ್ತೆ ಅಂತ ಅಷ್ಟೇ ಮಾಡ್ತಾಯಿದ್ದೀವಿ. ನೀವು ನೋಡ್ತಿರ್ಬೋದು ಅದು ಡಬಲ್ ಬಾಯ್ಲಿಂಗ್ ಆಗ್ತಾಯಿದೆ. ಮೆಲ್ಟ್ ಆಗಿದ ತಕ್ಷಣ ತೊಗೊಂಡು ಇವರೇನು ಉಂಡೆ ಮಾಡಿ ಇಟ್ಕೊಂಡಿದ್ರು ಕ್ಯಾಶ್ಯೂಸ್ನ ಸ್ಟಫ್ ಮಾಡಿ ಚಾಕ್ಲೇಟ್ಸಲ್ಲಿ, ಸೊ ಅದರಲ್ಲಿ ಆಫ್ ಅಷ್ಟೇ, ಫುಲ್ ಇದು ಮಾಡ್ತಾಯಿಲ್ಲ, ಆಫ್ ಅಷ್ಟೇ ಡಿಪ್ ಮಾಡಿ ಒಂದು ಕಡೆ ಬ್ಲ್ಯಾಕ್ ಕಲರು ಇನ್ನೊಂದು ಕಡೆ ವೈಟ್ ಕಲರ್ ಆ ಥರ ಕಾಣಿಸುತ್ತೆ. ಇಬ್ಬರು ಕೂಡ ಮಾಡ್ತಾಯಿದ್ರು. ಅದು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವರಿಬ್ಬರು ಆಚೆ ಈಚೆ ಮಾಡ್ತಾನೇ ಇದ್ದರು. ಬಟ್ ಸ್ಟಿಲ್ ಇರಲಿ ಅಂತ ಮಾಡಿಕೊಂಡೆ. ಈ ಥರ ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡಿರೋ ಚಾಕ್ಲೇಟ್ನ, ಮೆಲ್ಟ್ ಆಗಿರೋ ಚಾಕ್ಲೇಟ್ನ, ಇದು ವೈಟ್ ಚಾಕ್ಲೇಟ್ ಬಂದುಬಿಟ್ಟು ಇದು ಡಾರ್ಕ್ ಚಾಕ್ಲೇಟು, ಅದು ಮೆಲ್ಟ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಿರ್ಬೋದು ಈ ಥರ ಡಿಪ್ ಮಾಡಿ ಅದನ್ನು ಕೂಡ ಒಂದು ಬಟರ್ ಪೇಪರಲ್ಲಿ ಹಾಕಿದರು. ಅದನ್ನು ಒಂದು 2 ಮಿನಿಟ್ಸ್ ಹಂಗೆ ಫ್ರೀಸ್ ಮಾಡಿ ನಾನು ಸಪ್ರೇಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದೇ ಥರ ವೀಡಿಯೋಸ್ ಬೇಕಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗಿದ್ದಲ್ಲಿ ನಾನು ಇದೇ ಥರ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.